ಗ್ರಾಮದ ಗುರು ಲಿಂಗ ಜಂಗಮರಿಗೆಲ್ಲರೂ ಕೂಡ ಸಮರ್ಪಣೆಯನ್ನ ಮಾಡಿ ತಮ್ಮ ಸಂಸಾರದೊಂದಿಗೆ ಬಿಟ್ಟು ಹೋಗಿರ್ತಕ್ಕಂತಹ ದೊಡ್ಡಪ್ಪ ಅವನ ಹೆಂಡತಿ ಕೂಡ ಶರಣರನ್ನ ಕೊಡ್ತಾರೆ. ಹೀಗೆ ತುಂಬಾ ಸರಳ ವಿರಳವಾಗಿ ಸಂಸಾರ ನಡೆಯುತ್ತದೆ. ಶರಣರ ಒಂದು ಪ್ರತಿನಿತ್ಯದ ಕಾಯಕ ಮೊದಲು ಲಿಂಗಾರ್ಚನೆ. ಯಾವ ಗುರುವಿನ ಆನತಿಯಂತೆ ಕಲಿಕೆರೆ ಮೊರರಾಧ್ಯರು ಪಾದೋದಕವನ್ನ ಹೇಳುವ ಸಂದರ್ಭದೊಳಗ ವೇಮನಾರ್ಯರ ಕಥೆಯನ್ನು ಹೇಳಿರ್ತಾರೆ. ವೇಮನಾರ್ಯರು ತಮಗೆ ಬೇಕಾಗಿರ್ತಕ್ಕಂಥ ಇಷ್ಟಲಿಂಗದ ಪೂಜೆಗೆ ಸಾಮಗ್ರಿಗಳೇನೋ ತಾವೇ ಹೆಂಗೆ ಸಿದ್ಧಪಡಿಸ್ತಿದ್ರು, ಶರಣ ಬಸವನು ಕೂಡ ಅದೇ ಹಾದಿಯೊಳಗೆ ನಡೀತಿದ್ದ. ಕೇವಲ ಗುರುಗಳಿಂದ ಕೇಳಿ ಅಲ್ಲೇ ಬಿಟ್ಟಿದ್ದಿಲ್ಲ ಶರಣ ಬಸವ, ಅವನ ಜೀವನದೊಳಗೆ ಅಳವಡಿಸ್ಕೊಳ್ತಿದ್ದ. ಅವನು ಕೂಡ ನಾನು ಕೂಡ ವೇಮನಾರ್ಯರು ಹೆಂಗ ತಮ್ಮ ಜೀವನ ನಡೆಸಿದ್ರು ನಾನು ಹಾಗೆ ಜೀವನ ನಡೆಸಬೇಕು ಅಂತ ನಸಿಕಿನ ಜಾವದೊಳಗ ಬ್ರಾಹ್ಮಿ ಮುಹೂರ್ತದೊಳಗ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ತಿದ್ದ, ಹಿಪ್ಪರಗಿಯ ಬಿಲ್ವವನಕ್ಕೆ ಹೋಗ್ತಿದ್ದ. ಯಾರಿಗೂ ಕೂಡ ನೀವು ಪತ್ರಿ ಹರ್ಕೊಂಬರಿ, ನೀವು ಹೂ ಹರ್ಕೊಂಬರಿ, ನಾ ಪೂಜೆ ಮಾಡ್ಬೇಕು ಅಂತಿದ್ದಿಲ್ಲ ಶರಣ ಬಸಪ್ಪ. ತನ್ನ ಕೆಲಸ ತಾನೇ ಮಾಡ್ಕೊಳ್ಬೇಕಂತ ಪ್ರತಿನಿತ್ಯ ಕೂಡ ನಸಿಕಿನೊಳಗೇನು ಪತ್ರಿವನಕ್ಕೆ ಹೋಗುದು, ಅಲ್ಲಿ ಪತ್ರಿ ಹೂಗಳನ್ನ ಹರ್ಕೊಂಡು ಬಂದು ತನ್ನ ಲಿಂಗಾರ್ಚನೆಯನ್ನ ಮಾಡ್ಕೊಳ್ಳುದು. ಲಿಂಗಾರ್ಚನೆ ಆದ ನಂತರ ಜಂಗಮರ ಕಾಯಕ. ಈಗ ಪ್ರತಿನಿತ್ಯದ ಇದೊಂದು ಅವನೊಂದು ಕಾಯಕ. ಪ್ರತಿನಿತ್ಯ ಈ ಕಾಯಕವನ್ನ ಮಾಡುವ ಸಂದರ್ಭದೊಳಗ ಒಂದು ದಿವಸ ದಿನದಂತೆ ಏನ್ ಮಾಡ್ತಾನೆ, ಪತ್ರಿವನಕ್ಕೆ ಹೋಗ್ತಾನೆ. ಹಿಪ್ಪರಿಗೆಯ ಪತ್ರಿವನಕ್ಕೆ ಹೋಗಿ ಪತ್ರಿಯನ್ನ ಹರಿತಿರ್ತಾನೆ. ಇನ್ನೇನು ಪತ್ರಿ ಹರ್ಕೊಂಡು ಬರ್ಬೇಕು ಅನ್ನೋದ್ರೊಳಗ ಏನಾಗಿ ಬಿಡ್ತದ, ಅಲ್ಲೊಂದಿಷ್ಟು ಎಲ್ಲಾ ಕಡೆ ವಿಷಯ ಹಬ್ಬಿ ಬಿಟ್ಟಿರ್ತದ. ಶರಣ ಬಸವ ಬಹಳ ದೊಡ್ಡ ರಾಶಿ ಮಾಡ್ಯಾನ, ಅವನಂತಲ್ಲಿ ಅಪಾರವಾಗಿರ್ತಕ್ಕಂಥ ಸಂಪತ್ತ ಐತಿ ಅಂತಕ್ಕಂಥದ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳ ಗೊತ್ತಾಗಿರ್ತದಲ್ಲ. ಮತ್ತ ಆಗೊಂದಿಷ್ಟು ದರೋಡೆಕೋರರು ಕಳ್ಳರ ಗುಂಪು ಬಹಳ. ಯಾವಾಗಿದ ಕಳ್ಳರಿಗೆ ಗೊತ್ತಾಗಿರ್ತದೋ ಅವ್ರ ದಿನ ನೋಡ್ತಿರ್ತಾರ. ಕಳು ಮಾಡೋರು ಏನ್ ಮಾಡ್ತಾರ ಅಂದ್ರೆ ಒಮ್ಮೆ ಬಂದ್ ಮಳಿ ಕಳು ಮಾಡಂಗಲ್ಲ. ಅವ್ರು ಏನ್ ಮಾಡ್ತಾರ, ಮೊದಲು ಮನಿ ಮುಂದೆ ಅಡ್ಡಾಡ್ತಿರ್ತಾರ. ಅವ್ರು ಗೊತ್ತಾಗ್ಲಾರಂಗ ಯಾವಾಗ ಇರ್ತಾರ, ಯಾವಾಗ ಮಕ್ಕೋತಾರ, ಯಾವಾಗ ಹೇಳ್ತಾರ, ಯಾರ್ಯಾರು ಯಾವಾಗ ಬರ್ತಾರ, ಮನ್ಯಾಗ ಏನ್ ಐತಿ ಇವನ್ನೆಲ್ಲ ನೋಡ್ಕೋತಾರ. ಹಂಗ ಕಳ್ರ ಏನ್ ಮಾಡಿದ್ರು ಅಂತಂದ್ರ ಶರಣ ಬಸವ ಎಷ್ಟೊತ್ತಿಗೆ ಬಿಲ್ವನಕ್ ಬರ್ತಾನ, ಎಷ್ಟೊತ್ತಿಗೆ ಹೋಗ್ತಾನ, ಯಾರ್ಯಾರು ಬರ್ತಾರ ಇವನ್ನೆಲ್ಲಾ ಗಮನಿಸಿದ್ರು ಅವ್ರು. ಒಂದು ದಿವಸ ಏನ್ ಮಾಡಿದ್ರು ಅಂತಂದ್ರೆ ಶರಣ ಬಸವ ಇನ್ನೇನ್ ಪತ್ರಿ ಹಡ್ಕೊಂಡು ಬರ್ಬೇಕು, 4-5 ಮಂದಿ ಕಳ್ಳರು ಬಂದು ಶರಣ ಬಸವನ ಮುಂದೆ ನಿಂತು ಬಿಡ್ತಾರ. ಸುತ್ತ ನಿಂತು ಶರಣ ಬಸವಗಂತಾರ, ಏ ಶರಣ. ಕಳ್ರ ಅವ್ರ ಬಾಯಾಗ ಅಂತ ಮಾತ್ ಕಳ್ರಿ ಮತ್ತೆ ಅಂತ ಮಾತ್ ಬರ್ತಾವ. ಏ ಶರಣ, ನೀ ಏನ್ ಮನಿಯೊಳಗ ಗಳಿಸಿಟ್ಟಿಯಲ್ಲ ಸಂಪತ್ತ, ಆ ಸಂಪತ್ತೆಲ್ಲ ತರಿಸ್ಕೊಟ್ರ ನೀವ್ ಉಳ್ಕೋತಿ. ಇಲ್ಲ ಇದ ಕ್ಷಣ ನೀನ್ ಇಲ್ಲೇ ಏನ್ ಮಾಡ್ತೀವಿ, ಕೊಂದು ಬಿಡ್ತೀವಿ, ನಿನ್ ಸಂಪತ್ತು ತರಿಸ್ಕೊಡು ನಮಗ ಅಂತ. ಕೈಯೊಳಗ ಎಲ್ಲರ ಕೈಯೊಳಗ ಆಯುಧ ಅದಾವ. ಶರಣ ಬಸವ ಸುತ್ತಲಕ ನಿಂತ ಶರಣ ಬಸವಗ ಬಾಯಿಗೆ ಬಂದಂಗ ಮಾತಾಡ್ತಾ ಹೇಳ್ತಾರ, ತರಿಸ್ಕೊಡ್ಲಿಲ್ಲ ನೀನ್ ಇಲ್ಲೇ ಕೊಂದು ಬಿಡ್ತೀವಿ ಅಂದ್ರು. ಆಗ ಶರಣರಂತಾರ, ಯಪ್ಪ ಜಂಗಮರ ಕಾಯಕ ಮಾಡ್ಬೇಕು, ಲಿಂಗಾರ್ಚನೆ ಮಾಡ್ಕೊಳ್ಬೇಕು. ನಿಮಗೆ ಸಂಪತ್ ಬೇಕಲ್ಲ, ನಿಮಗೇನು ಸಂಪತ್ ಅನ್ನೋದು ನಿಮಗೆ ಬೇಕಾಗಿತ್ತು, ಆ ಸಂಪತ್ತ ಇವತ್ತ ಇಲ್ಲೇ ನಿಮಗ ಸಿಗುತ್ತೈತಿ, ನನಗ್ ಹೋಗಾಕ್ ಬಿಡ್ರಿ. ಹಿಂಗ ಮಾತ್ ಕೊಟ್ಟು ಹೋದ್ರ ಆತನ ಸಿಗತ ಹೆಂಗ ನಂಬಕ್ ಮಾವು. ಹಿಂಗ ಹೇಳೋರು ಬಾಳ ಮಂದಿ ಇರ್ತಾರ, ತರಿಸ್ಕೊಟ್ರೆ ಬಿಡ್ತೀವಿಲ್ಲ ಅಂದ್ರೆ ಬಿಡಂಗಿಲ್ಲ ಅಂದ್ರು. ಆಗ ಅದ್ರೊಳಗ ಒಬ್ಬ ಕಳ್ಳ ಹೇಳ್ತಾನ, ನೋಡು ಕಳ್ಳರಿಗೂ ಕೂಡ ಶರಣರ ಹೆಂಗ ಅನ್ನೋದು ಗೊತ್ತಿತ್ತು. ಕಳ್ಳ ಅಂತಾನ, ಇಲ್ಲ ಶರಣರ ಮಾತು ಏನಿರ್ತವ ಅವು ಸತ್ಯ. ಅವ್ರು ನುಡಿದ್ರು ಅಂತಂದ್ರ ಶಿವ ನುಡ್ದಂಗ ಶರಣರು ಹೇಳಾಕತ್ತಾರ ಅಂತಂದ್ರೆ ಅದು ಸತ್ಯ ಇರ್ತತಿ, ಇವ್ರನ್ನ ಬಿಡು. ಮತ್ತೆ ಮಾತಾಡ್ಕೋತಾರ, ಹೌದಾ ಹಂಗಾದ್ರೆ ನಮಗ್ ಸಂಪತ್ತು ತಂದು ಕೊಡ್ತೀಯಲ್ಲ, ಆಯ್ತ್ರಪ್ಪ ಶಿವನಾನಿಗೂ ನಿಮಗೇನು ಸಂಪತ್ತು ದೊರಕ್ತದ, ನೀವು ನಿಂತ ಜಾಗದೊಳಗ ಇಲ್ಲೇ ನಿಮಗ ಸಂಪತ್ತ ಇವತ್ತ ಸಿಗುತ್ತೈತಿ, ನಾನು ಬಿಡ್ರಿ ಅಂತ. ಆಯ್ತು ಹೋಗ್, ಹಂಗಾದ್ರ ನಮಗ್ ಸಂಪತ್ತು ತಂದು ಕೊಡು ಅಂತ ಕಳ್ಳರ ಶರಣರು ಬಿಡ್ತಾರ. ಶರಣರ ಮುಂದಕ್ಕೆ ಹೋದ್ರು, ಪತ್ರಿಯನ್ನ ತಗೊಂಡು ಇವ್ರು ವಿಚಾರ ಮಾಡ್ತಾರ. ಹಂಗಾದ್ರ ಶರಣರು ಇವತ್ತೆಲ್ಲ ಅವರಲ್ಲಿ ಇರ್ತಕ್ಕಂಥ ಹಣ ಸಂಪತ್ತು ತಂದು ಕೊಡ್ತಾರ. ನಾವು ಅವನು ಇವತ್ತ ಓದ್ವಿ ಅಂತಂದ್ರ ಹಗಲಿ ಇರ್ತೈತಿ, ಯಾರಾದ್ರೂ ನೋಡ್ತಾರ. ಅದಕ್ಕೆ ಇವನು ಇನ್ನೊಂದು ದಿವಸ ಒಯ್ಯಾಕ ಬರುತ್ತ, ಆ ಸಂಪತ್ತು ಏನ್ ಮಾಡೋಣ, ಇಲ್ಲೇ ಪತ್ರಿವನದೊಳಗ ಮುಚ್ಚ ಹೋಗುನು. ಅದಕ್ಕೆ ಇಲ್ಲ ನಾವು ಬರಗೋಡದ ಶರಣಪ್ಪ ಬರಗೋಡದ ಏನ್ ಮಾಡೋಣ, ಒಂದು ತೆಗದ ನಾವು ರೆಡಿ ಇಟ್ಕೊಳ್ಳು ಅಂತ ಏನ್ ಮಾಡಿದ್ರು ಅಂತಂದ್ರ ಕಳ್ಳರು ಏನ್ ಮಾಡಕತ್ರು, ಅವ್ರ ನಿಂತಲ್ಲಿ ಒಂದು ತೆಗ್ಯಾಕತ್ರು. ಆಗೆಲ್ಲ ನೆಲದೊಳಗ ಇರ್ತಿದ್ರು. ತೆಗ್ಯಾಕತ್ರ ಹೆಂಗ ಅವ್ರು ಕೈಗೆ ಮಣ್ಣು ಬತ್ತು ಅಂತಂದ್ರ ಹೆಂಗ ಹೂವೇ ಬರ್ತಾವಲ್ಲ, ಹೂ ತೆಗಿತೀವಿ ನಾವು, ಹಂಗ ಮಣ್ಣು ಬರಾಕತ್ತಿ. ವಿಚಿತ್ರ ಅನಸ್ತೆ ಅವ್ರಿಗೆ. ಎಷ್ಟೋ ತೆಗ್ದಿವಿ, ಇಷ್ಟು ಸರಳ ಬಂದಿದ್ದಿಲ್ಲ, ಇಷ್ಟು ಸರಳ ತೆಗಿಯಂಗಿತ್ತಂದ್ರ ಇಲ್ಲೇ ಬಂದಿಡ್ತಿದ್ವಿ ನೋಡ ನನ್ನ ಸಂಪತ್ತು ಅಂದ್ರ ಅವ್ರು.
ತೆಗ್ಯಾಕತ್ರು ಯಾವಾಗ 4-5 ಮಂದಿ ಅಲ್ಲೆಲ್ಲಾ ಮಣ್ಣು ತೆಗೆದ್ರು ತೆಗಿಬೇಕಂತ ತೆಗೆದ್ರ ಅದ್ರೊಳಗೆ ಏನಿತ್ತು ಅಂತಂದ್ರ ತೆಗೆದಿರ್ತಕ್ಕಂಥ ಸಂದರ್ಭದೊಳಗ ಅಪಾರವಾಗಿರ್ತಕ್ಕಂಥ ಸಂಪತ್ತಿನ ರಾಶಿಯೇ ಆ ತೆಗ್ಗೊಳಗ ಸಿಕ್ಕಿ ಬಿಡ್ತದ. ನಿಧಿ ಅಂತೀವಲ್ಲ ನಾವು, ಅಪಾರವಾಗಿರ್ತಕ್ಕಂಥ ನಿಧಿ ಸಿಗುತ್ತೈತಿ. ಯಾವಾಗ ಆ ನಿಧಿ ಸಿಕ್ತೋ ಶರಣರು ಹೇಳಿರ್ತಕ್ಕಂಥ ಮಾತು ಸತ್ಯ ಆಗುತ್ತ. ಓ, ಶರಣಪ್ಪ ಹೇಳಿದ ಇದೇ ಇರ್ಬೇಕು ಅಂತ ಆ ನಿಧಿಯನ್ನ ತಗೋಬೇಕು ಅಂತ ನಿಧಿ ತಗೋತಾರ. ನಿಧಿ ತಗೊಂಡ್ ಮ್ಯಾಗ್ ಇಡ್ತಾರ. ಯಾವಾಗ ಆ ಸಂಪತ್ತನ್ನ ಮುಟ್ಟಿ ಮ್ಯಾಗ್ ಇಡ್ತಾರೋ ಆ ಸಂದರ್ಭದೊಳಗ ಅವ್ರ ಮನಸ್ಸ ಪರಿವರ್ತನೆ ಆಗಿಬಿಡ್ತೈತಿ. ಈ ಸಂಪತ್ತು ನಮ್ಮದಲ್ಲ, ಇದನ್ನ ಶರಣರಿಗೆ ಕೊಡ್ಬೇಕು ಅಂತಕ್ಕಂಥದ್ದು ಮನಸ್ಸಿನೊಳಗೆ ಬಂದ್ಬಿಡ್ತದೆ ಕಳ್ಳರಿಗೂ ಕೂಡ. ಆಗ ನಾವ್ರು ಮಾತಾಡ್ಕೋತಾರ, ಇದು ನಮ್ಮ ಸಂಪತ್ತಲ್ಲಪ್ಪ, ನಾವ್ ಎಂತ ಪಾಪ ಮಾಡ್ಬಿಟ್ವಿ. ಒಬ್ಬ ಶರಣನನ್ನ ಕೆಣಿಕೆ ಅವನ್ಗೆ ಹೆಂಗ ಬೇಕಂಗ ಮಾತಾಡಿ ಅವನ ಸಂಪತ್ತಿದು ಅವ ಹೇಳ್ಯಾನ ಅಂತಂದ್ರೆ ಅವ ಕೊಟ್ಟಿದ್ದ ಸಂಪತ್ತು ಇದು ನಾವು ಮುಟ್ಟಬಾರ್ದು, ಇದನ್ನ ಶರಣರಿಗೆ ಕೊಡಬೇಕು ಅಂತ 4-5 ಮಂದಿ ಏನ್ ಮಾಡ್ತಾರ, ಆ ಸಂಪತ್ತನ್ನ ತಗೊಂಡೋಗಿ ಮತ್ತೆ ಶರಣರ ಹತ್ರ ಓಡಿ ಹೋಗ್ತಾರ. ಯಪ್ಪಾ ಶರಣ ಬಸವ ಎಲ್ಲಿದೆಯೋ ನನ್ನ ತಂದೆ ಅಂತ ಹೋಗ್ತಾರ. ಹೋಗಿ ಶರಣ ಬಸವನ ಮುಂದೆ ನಿಂತು, ಯಪ್ಪಾ ನಿನ್ನ ತಡೀವಿ, ನಿನ್ನ ಗುರುಲಿಂಗ ಜಂಗಮರ ಸೇವಕಕ್ಕ ಒಂದಿಷ್ಟು ತಡ ಮಾಡಿ ನಾವು ಬಹಳ ದೊಡ್ಡ ಪಾಪದೊಳಗೆ ಬಿದ್ದೀವಪ್ಪ. ಏನ್ ಸಂಪತ್ತ ಐತಲ್ಲ ಇದು ಸಂಪತ್ತನ್ನ ನೀವು ತಗೋರಪ್ಪ, ನಮ್ಗೆ ಸಿಕ್ಕೈತಿ ಅಂತ. ಆಗ ಶರಣರಂತಾರ, ನಾ ನಿಮಗ ಬರೋ ಮುಂದೆ ಹೇಳಿದ್ನಲ್ಲಪ್ಪ, ಮಾತು ಕೊಟ್ಟಿದ್ದೆ, ನಿಮಗ್ ಬೇಕಾಗಿರ್ತಕ್ಕಂಥ ಸಂಪತ್ತು ಇವತ್ತು ನಿಮಗ್ ಸಿಗ್ತೈತಿ ಅಂತ ನಾ ಹೇಳಿದ್ನಿ. ನಾ ಕೊಡಬೇಕಾಗಿದ್ದನ್ನ ಆ ಶಿವ ಕೊಟ್ಟಾನ, ತಗೋರಿ ಅಂತ. ತಗೋರಿ ಅಂದಾಗ ಕಳ್ಳರಂತಾರ, ಇಲ್ಲ ತಂದೆ, ಇಲ್ಲ, ನಮ್ದು ಬಹಳ ದೊಡ್ಡ ಅಪರಾಧ ಆಗೈತಿ. ಇಷ್ಟು ದಿವಸ ಇವರ ಮನಿಯನ್ನ ದರೋಡೆ ಮಾಡಿ ಕೊಂದು ತಿಂದು ನಮಗೊಂದಿಷ್ಟು ಪಾಪ ಅನ್ನೋದು ಹತ್ತಿ ಬಿಟ್ಟತಿ. ಇನ್ನು ನೀನು ಶರಣರ ಈ ಸಂಪತ್ತನ್ನು ತಗೊಂಡ್ರು ಕೂಡ ನಮ್ಮ ಪಾಪದ ಕೂಡ ತುಂಡು ನಾವು ನರಕಕ್ಕೆ ಹೋಗ್ತೀವಪ್ಪ. ಅಂತ ನಾವು ನರಕಕ್ಕೆ ಹೋಗಾಕ ರೆಡಿ ಇಲ್ಲ. ನಮಗೇನ್ ಮಾಡು, ಒಂದಿಷ್ಟು ಕರುಣೆ ತೋರಿಸು. ಇಂದಿನಿಂದ ನಾವು ಕಳ್ಳತನವನ್ನ ಮಾಡಂಗಿಲ್ಲ, ನಿನ್ನ ಒಬ್ಬ ಭಕ್ತರಾಗಿರ್ತೀವಿ, ಈ ಸಂಪತ್ತನ್ನ ನೀವೇ ಸ್ವೀಕಾರ ಮಾಡೋ ತಂದೆ ಅಂತ ಶರಣರ ಪಾದಕ್ಕೆ ಸಂಪತ್ತನ್ನ ಇಟ್ಟು ಎಲ್ಲ ಕಳ್ಳರು ಕೂಡ ಪರಿವರ್ತನೆ ಆಗ್ತಾರ. ಅಂದಿನಿಂದ ಸಂಪತ್ತನ್ನ ಅವ್ರು ದರೋಡೆ ಮಾಡ್ತಕ್ಕಂಥದನ್ನ ಬಿಟ್ಟು ಬಿಡ್ತಾರ. ಶರಣರಿಗೆ ಶರಣಾಗತಿ ಆಗ್ತಾರ. ಆಗ ಶರಣರವರಿಗೆ ಬುದ್ಧಿ ಮಾತನ್ನ ಹೇಳ್ತಾರ, ನೋಡ್ರಪ್ಪ, ಈಗಿನ ದಿನಮಾನದೊಳಗ ನಾವ ದುಡಿದು ತಿತ್ತೀವಿ ಅಂದ್ರೂ ಕೂಡ 4 ದುಡ್ಡು ನಮಗ್ ಹತ್ತಂಗಿಲ್ಲ. ಮತ್ತ ಅಂತದ್ರೊಳಗ 4 ಮಂದಿದ ಕಸ್ಕೊಂಡ್ ತಿತ್ತೀವಿ ಅಂತಂದ್ರೆ ಅದು ಕಸ್ಕೊಂಡ್ ತಿನ್ನಾಗ ಸುಖ ಹತ್ತಬಹುದು. ಆದ್ರ ಮುಂದ್ ಒಂದ್ ಕಾಲಕ್ಕ ಸಾಯೋ ಕಾಲಕ್ಕ ನೀ ಜಡ್ಡಿಗೆ ಬಿದ್ದಿರ್ತಿಲ್ಲ, ಆಗ ನಿನ್ನ ಮರಗಿಸೋದಕ್ ಕೊಲ್ತತಪ್ಪ. ಅದಕ್ಕ ಪರರ ದುಡ್ಡು ಅದು ಪಾಷಾಣಕ್ಕೆ ಸಮಾನ, ಅಂತದ್ದು ಮುಟ್ಟಬಾಡ್ರಿ ಅಂತ ಶರಣರವರಿಗೆ ಉಪದೇಶವನ್ನ ಮಾಡ್ತಾರ. ಶರಣರ ಉಪದೇಶದಿಂದ ಪರಿವರ್ತನೆಯಾಗಿ ಕಳ್ಳರು ಕೂಡ ಶರಣರಾಗಿ ಪರಿವರ್ತನೆ ಆಗ್ತಾರ. ಯಾವಾಗ ಕಳ್ಳರ ಪರಿವರ್ತನೆ ಆದ್ರೂ ಅವರು ಕೂಡ ಒಂದು ಸೇವೆಯನ್ನ ಮಾಡ್ತಾ ಹೋಗ್ತಾರ. ಮುಂದೆ ಶರಣ ಬಸವ ತನ್ನ ಕಾಯಕವನ್ನ ಮಾಡ್ಕೋತ ಹೋಗ್ತಿರ್ತಾನೆ. ಹಿಂಗ್ ಪ್ರತಿನಿತ್ಯ ಜಂಗಮರ ದಾಸೋಹ ಮಾಡ್ತಕ್ಕಂಥದ್ದು ಒಂದು ಕಾಯಕ. ಒಂದು ದಿವಸ ಏನಾಗತ್ತೆ ಅಂತಂದ್ರ, ಅದೇ ಗ್ರಾಮದೊಳಗೊಬ್ಬ ಅಯ್ಯಪ್ಪ 4-5 ಮಂದಿ ಏನು ಜಂಗಮರು ಇರ್ತಾರೋ ಆ ಜಂಗಮರೆಲ್ಲಾರು ಬಂದು ಪ್ರಸಾದಕ್ಕೂ ಕೂತಿರ್ತಾರ. ಆ ಪ್ರಸಾದ ಕುಳಿತಾಗ ಅವ್ರು ಹೇಳ್ತಾರ, ನೋಡಿ ಶರಣಪ್ಪ, ಪ್ರತಿನಿತ್ಯವೂ ಕೂಡ ನೀನ ನಮಗ್ ಪ್ರಸಾದ ಬಡಿಸ್ತೀಯ, ನಾವು ಹೋದ್ಮ್ಯಾಗ ಪ್ರಸಾದ ಮಾಡ್ತೀಯ. ನಮ್ಮದು ಒಂದು ಇವತ್ತು ಆಸೆ ಐತಪ್ಪ, ನಮ್ಮ ಜೋಡ ನೀನು ಪ್ರಸಾದಕ್ಕೂ ಕೊಂದ್ರು, ನಮ್ಮ ಜೋಡ ನೀನು ಪ್ರಸಾದಕ್ಕೆ ಕೊಂದ್ರು, ನೀನು ಪ್ರಸಾದ ಮಾಡು ಅಂತ. ಆಗ ಶರಣ ಬಸವ ಜಂಗಮರು ಇಷ್ಟು ಹೇಳ್ತಾರಂತಂದ್ರ ಒಲ್ಲೆ ಅನ್ನಬಾರ್ದು, ಜಂಗಮರು ಹೇಳಾಕತ್ತಾರಂತ ಜಂಗಮರ ಜೋಡ ಶರಣ ಬಸವನು ಕೂಡ ಪ್ರಸಾದಕ್ಕೆ ಕೊಟ್ಟ. ಎಲ್ಲರೂ ಪ್ರಸಾದ ನೀಡ್ತಾರ, ಸಾಷ್ಟಾಂಗ ಹಾಕ್ತಾರ, ಇನ್ನೇ ಪ್ರಸಾದ ಮಾಡ್ತಾರ. ಪ್ರಸಾದ ಮುಗಿಯಾಕ ಬಂದಿರ್ತೈತಿ. ಆ ಎಲ್ಲಾ ಪ್ರಸಾದ ಮುಗಿಯೋಕ್ ಬಂದಿರೋದೊಳಗ ಶರಣ ಅಚಾನಕವಾಗಿ ಏನಾಗ್ಬಿಡ್ತದಂದ್ರ ಒಂದಿಷ್ಟು ಪ್ರಸಾದ ಮಿಕ್ಕಿ ಬಿಡುತ್ತೆ. ಯಾವಾಗ ಪ್ರಸಾದ ಮಿಕ್ತೈತೋ ಆಗ ಶರಣರು ಮಗ್ಲಿರ್ತಕ್ಕಂಥ ಒಬ್ಬ ಜಂಗಮನಿಗೆ ಭಿನ್ನ ಮಾಡ್ತಾರ. ಅಯ್ಯಪ್ಪ ಅಂತ ಒಬ್ಬ ಜಂಗಮ ಕೂತಿರ್ತಾನ, ಅವನಿಗೆ ಭಿನ್ನ ಮಾಡ್ತಾರ. ನೋಡ್ರಪ್ಪ ಜಂಗಮರ, ಪ್ರಸಾದವನ್ನ ಕೆಡಿಸಬಾರ್ದ್ರಿ, ಇದು ಶಿವಶೇಷ ಪ್ರಸಾದ ಐತಿ, ಸ್ವಲ್ಪ ಪ್ರಸಾದ ಸ್ವೀಕಾರ ಮಾಡ್ರಿ ಅಂತ. ಯಾವಾಗ ಶರಣ ಬಸವ ಪ್ರಸಾದ ಸ್ವೀಕಾರ ಮಾಡಂದ್ರು ಅವನ್ ಸಿಟ್ಟು ಬಂದು ಬಿಡ್ತೈತಿ ಜಂಗಮನಿಗೆ. ನೀನು ನನಗ್ ಪ್ರಸಾದ ಸ್ವೀಕಾರ ಮಾಡಂದಿ, ನನಗ ನಿನ್ನ ಮನೆಗೆ ಬಂದಿದ್ದೋ ದೊಡ್ಡ ತಪ್ಪಾಗೈತ್, ನಂದು ಪ್ರಸಾದ ಸ್ವೀಕಾರ ಮಾಡ್ಬೇಕಂತ ನಡಿ ಅಂದವನ ತನ್ನ ಪ್ರಸಾದ ಮಾಡಿ ಮುಗಿಸಿ ಎದ್ದು ಹೊಂಟು ಬಿಟ್ಟ ಸಿಟ್ಟಿಗೆ. ಜಂಗಮರ್ ಕುಂತಾರ ಅಂತಂದ್ರ ಎಲ್ಲರೂ ಊಟ ಆಗೋತನ ಎದ್ದು ಹೇಳಕ್ ಬರಂಗಿಲ್ಲ. ಎಲ್ಲರೂ ಊಟ ಆತಂದ್ರ ಅವ್ರ ತಾಕ್ ತಕೊಂಡ್ ಮ್ಯಾಗ ಏನ್ ಮಾಡ್ಬೇಕು, ಎಲ್ಲಾ ಜಂಗಮರು ಅಪ್ನೆ ಕೊಡ್ರಪ್ಪ ಅಂತ ಮನ್ಯಾನವ್ರು ಹೇಳಿದಾರ. ಮನ್ಯಾನವ್ರ ಅಪ್ನೆ ಅಂದಾಗ ಜಂಗಮರು ಹೇಳ್ಬೇಕು. ಆದ್ರೆ ಇವ ಏನ್ ಮಾಡಿದ, ಯಾವ ಜಂಗಮರು ಎದ್ದಿಲ್ಲ, ತನ್ನ ಪ್ರಸಾದ ಮುಗಿಸಿ ಅದೇನು ಪ್ರಸಾದ ಅಂತ ಎದ್ದು ಹೊಂಟ. ಇನ್ನೇನು ಎದ್ದು ಹೋಗ್ಬೇಕು, ಹೊರಸ್ಲಾ ದಾಟಬೇಕಲ್ಲ, ಮನಿ ಹೊರಸ್ಲಾ. ಇನ್ನೇನು ಮನಿ ಹೊರಸಲಿಂದ ಹೊರಗೆ ಕಾಲಿಡ್ಬೇಕು ಅನ್ನೋದ್ರಾಗ ಎಲ್ಲಿತ್ತ ಏನೋ ಗೊತ್ತಿಲ್ಲ, ಒಂದು ದೊಡ್ಡ ಘಟ ಸರ್ಪ ಬಂದ ಕಾಲಿಗೆ ಕಚ್ಚಿ ಬಿಡುತ್ತ, ಅದೇ ಹೊರಸಲ್ದಾಗ ಬಿದ್ದು ಬಿಟ್ಟ.
ಬಿದ್ದು ಒಳ್ಳಾಡಕತ್ ಬಿಟ್ಟ. ಯಪ್ಪ ಯಪ್ಪ ಹಾವು ಕಡಿತು, ನನಗ ಹಾವು ಕಡಿತು, ಯಾರಾದ್ರೂ ಕಾಪಾಡ್ರು ನನ್ನ ಒದ್ದಾಡಕತ್ತ. ಯಪ್ಪ ಶರಣಪ್ಪ, ಯಪ್ಪ ಶರಣ ಬಸವ, ನನ್ನ ಕಾಪಾಡೋ ಅಂತ ಒದರಾಕತ್ತ. ನಾ ಸಾಯ್ತೀನೋ, ನನ್ನ ಕಾಪಾಡೋ ಅಂದಾಗ ಎಲ್ಲಾ ಕೂತಿರ್ತಕ್ಕಂಥ ಜಂಗಮರೆಲ್ಲರೂ ಎದ್ದು ಬಂದು ನೋಡ್ತಾರ. ಹಾವು ಕಚ್ಚದ, ಬಾಯೊಳಗ ವಿಷ ಹೊಂಟದ. ಆಗ ಜಂಗಮರಂತಾರ, ಶರಣ ಬಸವ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲಪ್ಪ, ಈ ವಿಷ ಕಚ್ಚಬೇಕಾಗಿತ್ತು, ಹಾವು ಕಚ್ಚಬೇಕಾಗಿತ್ತು. ಕಾರಣ ಆ ಜಂಗಮರು ಅಲ್ಲಿ ಪ್ರಸಾದವನ್ನ ತಿರಸ್ಕಾರ ಮಾಡಿ ಬಂದಿದ್ದಕ್ಕ ಕಚ್ಚೈತಪ್ಪ, ನೀನ ಏನಾದ್ರೂ ಮಾಡಿ ಇವ್ರು ಉಳಿಸ್ಬೇಕು. ಅವಾಗ ಶರಣ ಬಸವರಂತಾರ, ನಾರ ಏನ್ ಮಾಡಕ್ ಬರತ್ರಿ, ಅದು ಶಿವಶೇಷ ಪ್ರಸಾದ. ಶಿವಶೇಷ ಅಂತಂದ್ರ ಹಾವು, ಆ ಪರಮಾತ್ಮನ ಸಾಕ್ಷಾತ್ ಪರಮಾತ್ಮಕ್ಕೊಳಗಿರ್ತಕ್ಕಂಥ ಹಾವು ಅಂತ ಪ್ರಸಾದಕ್ಕೆ ಅವಮಾನ ಮಾಡಿದಕ್ಕೆ ಹಂಗಾಗೈತೆ ಅಂದಾಗ ಬಿದ್ದು ಉಳ್ಳಾಡ್ತಿರ್ತ ಜಂಗಮ ಅಂತಾನೆ, ಇಲ್ರಿಯಪ್ಪ ಶರಣ ಬಸವರ, ನಂದು ಬಹಳ ದೊಡ್ಡ ತಪ್ಪಾಗ್ಬಿಟ್ಟದ್ರಿ, ಇನ್ನು ಮುಂದೆ ಯಾವತ್ತೂ ಕೂಡ ನಾ ಪ್ರಸಾದ ಕೆಡ್ಸಂಗಿಲ್ಲ, ಪ್ರಸಾದ ಬಿಟ್ಟು ಬರಂಗಿಲ್ಲ, ಪ್ರಸಾದ ತಿರಸ್ಕಾರ ಮಾಡಂಗಿಲ್ಲ, ನನ್ನ ಕಾಪಾಡ್ರಿ ಅಂದಾಗ ಶರಣರು ಹೇಳ್ತಾರ, ಹಾಗಾದ್ರೆ ನೀವು ಕಾಪಾಡ್ಬೇಕಾಗಿತ್ತು, ನಿಮ್ಗೆ ವಿಷಯ ಇಡಬೇಕಾಗಿತ್ತು, ಯಾವ ಪ್ರಸಾದ ತಿರಸ್ಕಾರ ಮಾಡಿರೋ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ಅವರಲ್ಲಿ ಕ್ಷಮೆಯನ್ನ ಕೇಳಿದ್ರ ನಿಮಗ ವಿಷಯ ಇಳಿತೈತಿ ಅಂದಾಗ ಓಡೋಗಿ ಪ್ರಸಾದ ತಗೊಂಡ್ಬರ್ತಾರ. ಎಬ್ಬಿಸಿ ಕುಂದಿರಿಸಿ ಏನು ಬಿಟ್ಟು ಬಂದಿರ್ತಕ್ಕಂಥ ಮಿಕ್ಕಿರ್ತಕ್ಕಂಥ ಪ್ರಸಾದವನ್ನ ಉಣಿಸ್ತಾರ. ಹೆಂಗ ಪ್ರಸಾದ ಅವನ ದೇಹದೊಳಗೆ ಹೋಗುತ್ತೋ ಪ್ರಸಾದ ಹೋಗ್ತೈತಿ, ಅವನ ಮೈಯೊಳಗಿರ್ತಕ್ಕಂಥ ವಿಷಯವೆಲ್ಲ ಇಳಿದು ಆ ಜಂಗಮ ಅವತ್ತ ಬದುಕತಾನ. ಇದು ಪ್ರಸಾದಕ್ಕಿರ್ತಕ್ಕಂಥ ಮಹಿಮೆ, ಶರಣರಿಗಿರ್ತಕ್ಕಂಥ ಮಹಿಮೆ. ಅದಕ್ಕ ಪ್ರಸಾದ ಯಾಕೆ ಕೆಡಿಸಬಾರ್ದು ಅನ್ನೋದಂದ್ರ ಅದೊಂದು ದೇವರ ಶಕ್ತಿ ತುಂಬಿರ್ತಕ್ಕಂಥದ್ದು. ಅದಕ್ಕೆ ಪ್ರಸಾದವನ್ನ ಕೆಡಿಸಬಾರ್ದು ಅಂತ ಹೇಳುದು. ನಾವು ಯಾವ ಪ್ರಸಾದ ಕೆಡಿಸಿರ್ತೀವಿ ಆ ದೇವರು ನಮಗೆ ಶಿಕ್ಷೆಯನ್ನ ಕೊಡ್ತಾನ. ಆ ಜಂಗಮ ಕೆಡಿಸಿರ್ತಕ್ಕಂಥದ್ದು ಎಂತ ಪ್ರಸಾದ, ಅದು ಶಿವಶೇಷ ಪ್ರಸಾದ. ಅದಕ್ಕ ಶೇಷನ ಬಂದು ಅವನಿಗೆ ಕಚ್ಚಿ ಶಿಕ್ಷೆಯನ್ನ ಕೊಡ್ತಾನೆ. ಅದಕ್ಕ ನಾವು ಕೂಡ ಏನೋ ಇದರಿಂದ ತಿಳ್ಕೊಳ್ಳೋದು ಏನಪ್ಪಾ, ನಾವು ಎಲ್ಲಿ ಹೋದ್ರು ಕೂಡ ಪ್ರಸಾದವನ್ನ ಕೆಡಿಸಬಾರ್ದು. ಮನೆಯೊಳಗೆ ಕೆಡಿಸೋದು ಬೇಡ, ಇಲ್ಲಿ ಕೆಡಿಸೋದು ಬ್ಯಾರೆ. ಯಾಕಂದ್ರೆ ನೋಡ್ರಿ, ನೀವು ಪ್ರಸಾದ ನೋಡ್ರಿ, ಒಂದ್ ಮನೆಯಿಂದ ತರುವಂದು 2 ಬಾಳೆಹಣ್ಣು ಹಿಡ್ಕೊಂಡ್ ಬರ್ತಿರ್ತೀರಿ. ಆ ಬಾಳೆಹಣ್ಣು ಹಿಡ್ಕೊಂಬರಾಗ ಅಲ್ಲಿ ಯಾರು ಕೇಳಿದ್ರೆ ಏನ್ ಹೇಳ್ತೀರಿ? ಏನದಾವ? ಬಾಳೆಹಣ್ಣು ಅದಾವು ಅಂತೀವಿ, ಹೌದಿಲ್ರಿ? ಏನ್ ಒಯ್ಯಾಕತಿ? ಬಾಳೆಹಣ್ಣು ಅಂತೀರಿ. ಅದನ್ನ ಒಂದಿಷ್ಟು ತಂದು ವೀರಭದ್ರೇಶ್ವರ ಮುಂದಿಟ್ಟು ಹಳ್ಳಿ ಹೋಗೋ ಮುಂದೆ ಏನಂತೀರಿ? ಏನೈತೆ ಅಂದ್ರೆ ಏನಂತೀವಿ? ಪ್ರಸಾದ ಅಂತೀವಿ. ಎದಕ್ ಬದಲಾತದು? ಹಣ್ಣು ಅದ, ತಾಟ್ನು ಅದ, ತಂದಾಕಿ ಹಾಕಿನ ಕೈನು ಅವ, ಬದಲಾಗಿದ್ದೇನು? ಅದು ಹೋಗಿ ಬಂದಿರತಕ್ಕಂಥ ಜಾಗ, ಅದು ವೀರಭದ್ರೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬಂದತಂತ ಅದು ಪ್ರಸಾದ ಆಗಿರ್ತದ. ಅಂತ ಪ್ರಸಾದ ಕೆಡಿಸಿದ್ರ ಅದು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತ. ಅದಕ್ಕ ಯಾರು ಕೂಡ ಪ್ರಸಾದವನ್ನ ಕೆಡಿಸಬಾರ್ದು. ಆಗ ಆ ಜಂಗಮನಿಗೂ ಕೂಡ ಅರಿವಾಗ್ತದ, ಅಂದಿನಿಂದ ಸಾಯುವವರೆಗೂ ಕೂಡ ಎಂದು ಪ್ರಸಾದವನ್ನ ಕೆಡಿಸೋದಿಲ್ಲ. ಕೋಳವನ್ನ ಬಿಟ್ಟು ಅರಳ ಗುಂಡಿಗೆಗೆ ಬರ್ತಾನೆ. ಅರಳುಗಿಗೆ ಗುಂಡಿಗೆಗೆ ಒಂದು ಶರಣರ ಮನೆಗೆ ಹೋಗಿ ಶರಣರಿಗೆ ಭಿನ್ನವನ್ನ ಮಾಡ್ಕೊತಾನೆ. ಯಪ್ಪ, ನಾನು ಕಡ್ಕೋಳದಿಂದ ಬಂದೇನೆ, ಮಹಾಂತ ಸ್ವಾಮಿಗಳ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥವ್ ನಾನು. ಮಹಾಂತ ಸ್ವಾಮಿಗಳು ನನ್ನ ಕನಸಿನೊಳಗೆ ಬಂದು ಹೇಳ್ಯಾರ, ಈ ದೇಹಕ್ಕೆ ಒಂದಿಷ್ಟು ದೀಕ್ಷೆಯನ್ನು ಕೊಟ್ಟು ಇದಕ್ಕೊಂದಿಷ್ಟು ಮೋಕ್ಷದ ಹಾದಿಯನ್ನು ತೋರಿಸ್ಬೇಕಾಗ್ಯದ, ಅದಕ್ಕ ನೀನ ನನಗೆ ದೀಕ್ಷೆ ಕೊಡಿಸ್ತಿ ಅಂತ ಹೇಳ್ಯಾರಪ್ಪ, ನೀ ನನಗೆ ದೀಕ್ಷೆ ಕೊಡಿಸ್ಬೇಕು. ಆಗ ಶರಣರಂತಾರ, ನನಗ ದೀಕ್ಷೆ ಕೊಡಕ್ ಬರಂಗಿಲ್ರಪ್ಪ, ದೀಕ್ಷೆ ಕೊಡ್ಬೇಕಾಗಿತ್ತು ಅಂತಂದ್ರ ಒಬ್ಬ ಪಟ್ಟದ ಗುರುಗಳು ಬೇಕಾಗ್ತಾರ. ನೀ ಏನ್ ಚಿಂತೆ ಮಾಡ್ಬೇಡ, ನಮ್ಮ ಊರೊಳಗ ಒಬ್ರು ಬಸಯ್ಯ ಅಂತಕ್ಕಂಥ ಸ್ವಾಮಿಗಳು ಅದಾರ, ಅವ್ರ ಹತ್ತ ನಿನಗೆ ದೀಕ್ಷೆ ಕೊಡಿಸ್ತೀನಿ ಅಂತ ಶರಣರು ಏನ್ ಮಾಡ್ತಾರ, ಮಡಿವಾಳಪ್ಪನ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಆ ಬಸಯ್ಯ ಅನ್ನುವಂತ ಸ್ವಾಮಿಗಳಿಗೆ ಹೇಳ್ತಾರ, ನೋಡ್ರಪ್ಪ, ಇವ ಬಹಳ ದೂರಿಂದ ಬಂದಾರ, ಕಡ್ಕೊಳ ಮಡಿವಾಳಪ್ಪ ಅಂತ, ಇವಾಗೊಂದಿಷ್ಟು ದೀಕ್ಷೆ ಕೊಡ್ಬೇಕಾಗ್ಯದ ಅಂದ್ರು. ಆಗ ಅವ ಸ್ವಾಮಿ ಅಂತಾನ ಬಸಯ್ಯ ಸ್ವಾಮಿ, ಏನ್ ಶರಣ, ಏನ್ ಹೇಳಾಕತ್ತಿ ನೀನು? ಕಡ್ಕೋಳ ಮಡಿವಾಳ ಅಂತ ಕೇಳಿನ ಇವನ ಹೆಸರ, ಇವನ ಹುಟ್ಟ ಸರಿ ಇಲ್ಲ ಅಂತ, ತಂದಿ ಯಾರ ಅನ್ನೋದ ಗೊತ್ತಿಲ್ಲ ಅಂತ, ಇಂಥವ್ನ ಕರ್ಕೊಂಬಣ್ಣ ದೀಕ್ಷೆ ಕೊಡಸನ್ನಾಕತಿಯಲ್ಲ, ನಿನಗರ ಬುದ್ಧಿ ಐತಿ ಲೋ ಶರಣ ಬಸವ ಅಂದ್ರು. ಇಂಥವ್ರಿಗೆ ಏನಾದ್ರು ದೀಕ್ಷೆ ಕೊಟ್ರ ನನ್ನ ಮರ್ಯಾದೆ ಏನಾಗಿತ್ತ, ನನ್ನ ಘನತೆ ಏನಾಗಿತ್ತ, ನಮ್ಮ ಮನೆತನದ ಕುಲದ ಮನೆತನದ ಏನಾಗಿತ್ತು ಘನತೆಗಳು, ಇಂಥವ್ಗನ ದೀಕ್ಷೆ ಕೊಡಂಗಲ್ಲ, ಇವನ ಹುಟ್ಟು ಸರಿ ಇಲ್ಲ, ಇವನ ದೀಕ್ಷೆ ಕೊಡಂಗಲ್ಲ ಅಂದ್ರೆ ಬಸಯ್ಯನವ್ರು. ಆಗ ಶರಣರು ಹೇಳ್ತಾರ, ನೋಡ್ರಪ್ಪ ಜಂಗಮರ ಬಸಯ್ಯನವ್ರ, ಒಂದು ಪತ್ರಿ ಗಿಡ ಹೊಲದೊಳಗೆ ಹುಟ್ಟಿದ್ರು ಕೂಡ ಪತ್ರಿ ಗಿಡನ, ತಿಪ್ಪಿಯೊಳಗೆ ಹುಟ್ಟಿದ್ರು ಕೂಡ ಪತ್ರಿ ಗಿಡನ, ತಿಪ್ಪಿಯಾಗ ಹುಟ್ಟೈತಿ ಅಂತ ಅದಕ್ಕೆ ಪತ್ರಿ ಗಿಡ ಅಲ್ಲನ್ನಕ ಬರಂಗಲ್ರಪ್ಪ. ಜ್ಯೋತಿಹೀನನ ಮನೆಯ ಜ್ಯೋತಿ ತಾಹೀನವೇ. ಜ್ಯೋತಿ ಕೆಲಸ ಏನ್ರಪ್ಪ? ಒಂದು ಜ್ಯೋತಿ ಐತಿ ಅಂದ್ರ ಅದು ಯಾರ ಮನೆಯಾಗಿದ್ರು ಅದ್ರ ಕೆಲಸ ಬೆಳಗುದ, ಬೆಳಕು ಕೊಡುದು. ನಾ ಶ್ರೀಮಂತರ ಮನೆಯಾಗದನಿ, ಬಹಳಷ್ಟ ಬೆಳಕು ಕೊಡಬೇಕು. ನಾ ಒಂದು ಗುಡಿಸಲದೊಳಗದನಿ, ಇಷ್ಟ ಬೆಳಕು ಕೊಡಬೇಕು ಅಂತೇಳ್ರ ಜ್ಯೋತಿ ಅಂತೇನು?
ಇಲ್ಲ, ಜ್ಯೋತಿ ಕೆಲಸ ಬೆಳಗುದು ಮಾತ್ರ. ಹಂಗ ಇವನು ಕೂಡ ಇವನು ಹುಟ್ಟು ಗೊತ್ತಿಲ್ಲ ಅಂದ್ರೂ ಕೂಡ ಇವ ಏನು ಜ್ಯೋತಿ ಇದ್ದಂಗ, ಒಂದು ಪತ್ರಿ ಗಿಡ ಇದ್ದಂಗ ಇವಂಗ ನೀವು ದೀಕ್ಷೆ ಕೊಡ್ಬೇಕ್ರಿ ಅಂತ ವಿಪರೀತವಾಗಿ ಕೇಳ್ಕೊಳ್ತಾರ. ಆದ್ರೂ ಕೂಡ ಏನ್ ಮಾಡಿದ ಬಸಯ್ಯ ದೀಕ್ಷೆ ಕೊಡಕ್ ಹೋಗ್ಲಿಲ್ಲ. ಇಲ್ಲ ಶರಣ ಬಸವ, ಆಗೋದೇ ಇಲ್ಲ, ನೀ ಏನ್ ಹೇಳಿದ್ರು ಕೂಡ ಇವನಿಗೆ ನಾ ದೀಕ್ಷೆ ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡ್ಬಿಟ್ಟ. ಯಾವಾಗ ಬಸಯ್ಯನವರು ತಿರಸ್ಕಾರ ಮಾಡಿದ್ರು ಮಡಿವಾಳಪ್ಪನ ಮುಖ ಸಪ್ಪಾಗಿ ಬಿಡ್ತೈತಿ. ಯಪ್ಪ ಏನಪ್ಪ ಇದು, ನನ್ನ ತಂದೆ ಇಲ್ಲ ಅಂತ, ನನ್ನ ಹುಟ್ಟು ಸರಿ ಇಲ್ಲ ಅಂತ ಎಷ್ಟು ಅವಮಾನ ಆಗ್ತದಲ್ಲಪ್ಪ. ಒಂದಿಷ್ಟು ಮೋಕ್ಷ ಕೇಳಿ ಬಂದೇನಿ. ಯಾರಿಗೆ ಆಗ್ಲಿ ದೀಕ್ಷೆ ಅಂತಕ್ಕಂಥದ್ದೇನು, ಅವ ಯಾವ ಜಾತಿ ಒಳಗೆ ಹುಟ್ಟಿದ್ರು ಕೂಡ ದೀಕ್ಷೆ ಅನ್ನೋದು ಇತ್ತು ಅಂತಂದ್ರ ಅವಾಗ ಜಾತಿ ಸಂಬಂಧ ಇಲ್ಲ. ಒಬ್ಬ ಗುರುವಿನಂತಲ್ಲಿ ದೀಕ್ಷೆಯನ್ನ ಪಡ್ಕೊಂಡು ಲಿಂಗವನ್ನ ಪಡ್ಕೊಂಡ ಅಂತಂದ್ರ ಅವ ಶಿವನ ಮಗ ಆಗ್ತಾನೋ ಹೊರತು ಅವನು ಇವರ ಮಗ ಆಗಂಗಿಲ್ಲ. ಏನಪ್ಪ ನನಗಿಂತ ಶಿಕ್ಷೆ ಅಂದಾಗ ಆಗ ಶರಣ ಬಸವ ಅಂತಾನ, ನೀವೇನ್ ಚಿಂತೆ ಮಾಡ್ಬೇಡ್ರಪ್ಪ ಮಡಿವಾಳಪ್ಪರ, ಇವ್ರು ಕೊಡ್ಲಿಲ್ಲ ಅಂದ್ರು ಆತು, ನಮ್ಮ ಗುರುಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗುರುಗಳು ಅದಾರ, ಅವ್ರು ಯಾವ ಜಾತಿ ಭೇದವನ್ನ ನೋಡಂಗಲ್ಲ, ಅವ್ರ ಹತ್ರನೇ ನಿಮಗೆ ದೀಕ್ಷೆ ಕೊಡಿಸ್ತೀನಿ ಅಂತ ಏನ್ ಮಾಡಿದ್ರು. ಕಡಿಕೋಳು ಮಡಿವಾಳಪ್ಪನ ಕರ್ಕೊಂಡು ಹೋಗಿ ಕಲಿಕೇರಿ ಮರುಳ ರಾಜ್ಯರ ಹತ್ರ ಏನ್ ಮಾಡ್ತಾನ ಶರಣ ಬಸವ ದೀಕ್ಷೆಯನ್ನ ಕೊಡಿಸ್ತಾನ ಕಡಿಕೋಳು ಮಡಿವಾಳಪ್ಪನಿಗೆ. ಕಡಕೋಳೆಯಲ್ಲಿ ಅರಳಗುಂಡಿಗೆಯಲ್ಲಿ ಶರಣರು ಅವನಿಗೆ ಕಡಿಕೋಳು ಮಡಿವಾಳಪ್ಪನಿಗೆ ದೀಕ್ಷೆಯನ್ನು ಕೊಡಿಸಿದರು. ಹೀಗೆ ಶರಣ ಬಸವರ ಹಲವಾರು ಲೀಲೆಗಳನ್ನ ಮಾಡಿಕೊಟ್ಟು ಹೋಗ್ತಾರೆ. ಯಾವಾಗ ಇವರ ಒಂದು ಕಾಯಕಕ್ಕೆ ಪರಮಾತ್ಮ ಮೆಚ್ಚುತ್ತಾನೆ, ದಂಪತಿಗಳ ಒಂದು ಕಾಯಕಕ್ಕೆ ಪರಮಾತ್ಮ ಮೆಚ್ಚಿ ಮಾದಮ್ಮನಿಗೆ ಕರುಣೆಯನ್ನ ತೋರ್ತಾರ. ಆಗ ಮಾದಮ್ಮ ಒಂದು ಗರ್ಭಿಣಿ ಆಗ್ತಾಳೆ. ಹೀಗೆ ಮಾದಮ್ಮ ಗರ್ಭಿಣಿ ಆಗ್ತಾಳು. ಯಾವಾಗ ಮಾದಮ್ಮ ಗರ್ಭಿಣಿ ಆಗ್ತಾಳ ಆಗ ತವರು ಮನೆಯವರು ಗಂಡನ ಮನೆಯವರು ಸೇರಿ ಮಾದಮ್ಮನಿಗೆ ಶ್ರೀಮಂತ ಕಾರ್ಯವನ್ನ ಮಾಡ್ತಾರೆ. ಹೇಗೆ ಅಲ್ಲಿ ಶ್ರೀಮಂತ ಕಾರ್ಯವನ್ನ ಮಾಡಿದ್ರು ಅದೇ ತರನಾಗಿ ನಾವು ಕೂಡ ಇಲ್ಲಿ ಶ್ರೀಮಂತ ಕಾರ್ಯವನ್ನ ಮಾಡೋಣ ಅಂತ ಹೇಳಿ ತಾಯಂದಿರು ಆ ಶ್ರೀಮಂತ ಕಾರ್ಯವನ್ನ ನೆರವೇರಿಸಬೇಕು. ಕರೆಕ್ಟ್ ಹಿಡ್ರಿ ಮೈಕ್.
ಇಂತ ಕುತ್ಕಮ್ಮ ಸೌಂಡ್ ಕಡಿಮೆ ಸಕ್ಕರೆ ಚೀಟಿ ರಾಯರ್ ಎಣ್ಣು ರಸ ಕಪ್ಪು ಜೋಡ್ ಮುತ್ತು ಜುಗ್ಗೆ ಸಾರ ದಾರ ನಿಂತ ದಾರ ಮಾಡ್ದಂತ ಹೇಳ್ಬೋದು. ನೀವು ಹೇಳಂಗಿಲ್ಲ ಹೇಳಾಡ್ತೀರಿ ಚಕ್ಕಳಿ ಬಿಡ್ರಿ. ಭಾಗ್ಯ ನಂಬರ್ ಅರ್ಜಿ ಸಾಂಬಾರ್ ಕಂಡಕ್ಟರ್ ಡ್ಯೂಟಿ ಮಾಡಲ್ಲ ಅವರೇ ನಂಬರ್ ಮಾಡ್ತಾರೆ. ಅದನ್ನ ಕರೆ ಬಾ ಬಾ ಬೆಳಗ್ ಬಾ. ಹಲೋ ವೀರೇಶ್ ಗೌಡ ಬಾ 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 ನೋಡ್ರಿ ಹೆಂಗ್ ಮಾಡ್ತೀರಿ. ಗಟ್ಟಿ ಸ್ವಲ್ಪ ಮೈಕ್ ಕೊಡ್ರಿ ಅವ್ರಿಗೆ. ಅಂಬೆ ಜಾಣ ಮಾಡ್ಬಿಟ್ಟು ನೋಡಿ ಇಲ್ಲಿಂದ. ಇನ್ನೊಬ್ರು ಯಾರು ಎದ್ದು ಬರ್ರಿ ಗಂಡ್ಮಕ್ಳು. ನೀವು ಬೀಗ್ರಿ ಬರ್ರಿ ಇದ್ರ ಬಂದ್ರೆ ಬರ್ರಿ. ಬರ್ರಿ ಹುಡುಗ ತೂಕದಂತೀರಿ ಮತ್ತೆ ಬರ್ರಿ. ನಮ್ಮ ತಂದೆಯ ಬಣ್ಣ ಕಪ್ಪು ಕಪ್ಪಿದ್ರೆ ನಮ್ಮ ಮನೆತನಕ್ಕೆ ಒಪ್ಪು ಶಾಂತಿಗರ. ಹಾಲಿ ಹಾಕದ್ ಹೆಪ್ಪು ಸಾಲಿ ಹಾಕದ್ ಉಪ್ಪು. ನಮ್ಮ ಹೆಂಡಸ ಕೇಳಿದ್ರೆ ನಿಮ್ಮ ಮೈ ಉಪ್ಪು. ಸಾಕಂತ ಕೇಳ ಇದ ಅಕ್ಕಿ ನುಚ್ಚು ಮಲ್ಲಿಗೆ ಪುಟ್ಟು ನನ್ನನ್ನು ದ್ರಾಕ್ಷಿ ಅಲ್ಲ ಗಂಡ್ಮಕ್ಳು ಅಷ್ಟು ಚಂದ ಹೇಳಕತ್ತಾರೆ. ಹೆಣ್ಮಕ್ಳು ಏನು ಭಾರವಾಗಿದೆ ನುಡಿಯಲ್ಲಿ ಬೇಸರವು ತುಂಬಿ ಬಂದಿದೆ. ನುಡಿಯಲ್ಲಿ ಬೇಸರವು ತುಂಬಿ ಬಂದಿದೆ. ಕುಡುಮ ಕುಡುಮ ಮನಸ್ಸಿಗೆ ಕುಡುಮ ಕುಡುಮ ಮನಸ್ಸಿಗೆ ಅದಕ್ಕೆ ತಡೆಯು ಬಂದಿದೆ ತಡೆಯು ಬಂದಿದೆ. ಪಡೆದ ತಂದೆ ತಾಯಿ ಮನೆಯ ನೇರುವ ಬಯಸಿದೆ. ಪಡೆದ ತಂದೆ ತಾಯಿಯ ಮನೆಯ ಸೇವ ಬಯಸಿದೆ. ಬಣ್ಣವು ಬದಲಾಗಿದೆ ಚಿನ್ನವು ಕಳೆ ಬಂದಿದೆ. ಹೊಸ ಹೊಸ ಬಾಳೆ ಹಣ್ಣನ್ನು ತಿನ್ನುವ ಮನಸ್ಸಾಗಿದೆ. ಹೊಸ ಬಾಳೆ ಹಣ್ಣನ್ನು ತಿನ್ನುವ ಮನಸ್ಸಾಗಿದೆ. ಬಿಸಿಲಿಗೆ ಬರದಾಸೆ ಬಿಸಿಲಿಗೆ ಬರದಾಸೆ ಬೇಸರಿಗೆ ಬರುತ್ತಿದೆ ಬೇಸರಿಗೆ ಬರುತ್ತಿದೆ. ಬೀಸುವ ಕುಟ್ಟವ ಕೆಲಸವು ಸಿಕ್ಕಿದೆ. ಬೀಸುವ ಕುಟ್ಟವು ಕೆಲಸ ಕಡೆಗಿಟ್ಟಿದೆ. ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ. ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ.
ಬಂದಿದೆ ಬಾಯಿ ಸಪ್ಪಗಾಗಿದೆ ಹಾಲು ಹಣ್ಣು ಬೇಕಿದೆ ಬಾಯಿ ಸಪ್ಪಗಾಗಿದೆ ಹಾಲು ಹಣ್ಣು ಬೇಕಿದೆ ಖಾಲಿಯಾಗಿ ನಡೆಯುವ ಕಾಲ ಸನಿಹ ಬಂದಿದೆ ಖಾಲಿಯಾಗಿ ನಡೆಯುವ ಕಾಲ ಸನಿಹ ಬಂದಿದೆ ಪ್ರಬಲನೆಯ ನೆಲೆಸಿದೆ ಬರಲು ಹೇಳಿ ಕಳಿಸಿದೆ ಪ್ರಬಲನೆಯ ನೆಲೆಸಿದೆ ಬರಲು ಹೇಳಿ ಕಳಿಸಿದೆ ಇವನ ಕಣ್ಣ ತೆರೆಯಲೆಂದು ನಾಸಿರವಾಗಿದೆ ಇವನು ಕಣ್ಣು ತೆರೆಯಲೆಂದು ನಾಸಿರವಾಗಿದೆ ಬಣ್ಣವು ಬದಲಾಗಿದೆ ಕಣ್ಣುಗಳ ಕಾಂತಿಯೋ ತಪ್ಪಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಚಿನ್ನದ ಕಳೆ ಬಂದಿದೆ ಚಿನ್ನದ ಕಳೆ ಬಂದಿದೆ ಹಲೋ 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 ಕಳಿಸ್ಬಿಡಿದ್ರಿ ಯಾರು ಇಟ್ಟೋತನ ಅಜ್ಜಾರು ಅವ್ರ ಕಾಲದಾಗ ಹಾಡಿದ್ರು ಅಮ್ಮವರು ಅವ್ರ ಕಾಲದಾಗ ಹಾಡಿದ್ರು ಹೌದಿಲ್ಲ ಅಂದ್ರೆ ಅವ್ರವ್ರ ಕಾಲದಾಗ ಹೆಂಗೇನ್ ಬೈಕ್ ಗೊತ್ತಿತ್ತು ಅಂತ ಮತ್ತೆ ನಮ್ಮ ಕಾಲದಾಗ ಅದು ಬೇಕಲ್ಲ ನಮ್ದು ಈಗಿನ ಜನರೇಷನ್ ಹೌದಿಲ್ಲ ನಮ್ಮ ಕಾಲದಾಗ ಹೆಂಗಿರ್ತಾವ ಬೈಕ್ ಬುದ್ಧಿ ಅಂತಾರೆ ಕಲ್ಲರ್ ಕಲ್ಲರ್ ಕುಡಿದಾರ ಅವ್ರೇನಾದ್ರು ಹಸಿರು ಕಡ್ಡಿ ಸೀರೆ ಅವರ ನಮ್ಮ ಹಸಿರು ಕಡ್ಡಿ ಸೀರೆ ನೋಡಂಗೂ ಏನಿದ್ರು ಮಂದಿ ಏನೋ ಬರೇ ಚೂಡಿದಾರ ಏನೋ ಕಲ್ಲರ್ ಕಲ್ಲರ್ ಚೂಡಿದಾರ ಒಪ್ಪನ ಹೇನು ಬಿಟ್ಟು ಕಂಡು ಕಲ್ಲರ್ ಚೂಡಿದಾರ ಒಪ್ಪನ ಹೇನು ಬಿಟ್ಟು ಕಂಡು ಪಾರತಿ ಪ್ಯಾಕಿಗೆ ಹೋಗಲಾಗಿಸಿ ಪಾರತಿ ಪ್ಯಾಕಿಗೆ ಹೋಗಲಾಗಿಸಿ ಪಾನಿಪುರಿ ಗೋಬಿ ಮಂಚೂರಿ ಗೋಲ್ ಗುಪ್ಪರ್ ಸೇವ ಪೂರಿ ಪಾನಿಪುರಿ ಗೋಬಿ ಮಂಚೂರಿ ಗೋಲ್ ಗುಪ್ಪರ್ ಸೇವ ಪೂರಿ ಮಂತ್ರಿ ಸರ್ಕಲ್ ನಿಂತು ತಿನ್ನಲಾಗಿಸಿ ಮಂತ್ರಿ ಸರ್ಕಲ್ ನಿಂತು ತಿನ್ನಲಾಗಿಸಿ ಪಿಜ್ಜಾ ಬರ್ಗರ್ ನೂಡಲ್ಸ್ ಮ್ಯಾಗಿ ಸ್ಯಾಂಡ್ವಿಚ್ ಸೆಟ್ ಬಜಿ ಪಿಜ್ಜಾ ಬರ್ಗರ್ ನೂಡಲ್ಸ್ ಮ್ಯಾಗಿ ಸ್ಯಾಂಡ್ವಿಚ್ ಸೆಟ್ ಬಜಿ ಮಂತ್ರಿ ಬಸ್ ಸ್ಟ್ಯಾಂಡ್ ತಿನ್ನಲಾಗಿಸಿ ಮಂತ್ರಿ ಬಸ್ ಸ್ಟ್ಯಾಂಡ್ ತಿನ್ನಲಾಗಿಸಿ ಕಿಟ್ ಕ್ಯಾಟ್ ಸ್ವೀಟ್ ಹಾಟ್ ಚಾಕ್ಲೇಟ್ ಕಿಟ್ ಕ್ಯಾಟ್ ಚಾಕ್ಲೇಟ್ ಮ್ಯಾಗಿಯ ಮ್ಯಾಲೂದ ತಿನ್ನಲಾಗಿಸಿ ಮ್ಯಾಲಿಯ ಮ್ಯಾಲಿ ಹೋಗಿ ತಿನ್ನಲಾಗಿಸಿ ಈಗಿನ ಜನರೇಷನ್ ಎಲ್ಲ ಬೈಕ್ ಬರುತ್ತೆ ನಿಮಗತ್ತೆ ಕಟಕ್ ರೊಟ್ಟಿ ಚೌಳಿಕಾಯಿ ಮರಳಲ್ಲ ಈಗ ಇಂಥ ಬೈಕ್ ಬರುತ್ತೆ
ಇಲ್ಲಿ ನೀವೆಲ್ಲ ಗಂಡು ತಂದು ಕೊಡ್ಬೇಕಾದ್ರೆ ಇವನು ತಂದು ಕೊಡ್ಬೇಕು, ಅವ್ರು ಹೇಳಿದ್ದು ಅಲ್ಲ. ಹಳೆ ಪದ್ಧತಿ ಇಲ್ಲೇ ನೋಡುದು ನಾವು. ನೀವು ತಿಂತಾ ಇದ್ರಿ, ನಾವು ನೋಡ್ತಾ ಇದ್ದೀವಿ. ಭೂಷಣ ಅಡಿಗಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ತಿಳಿಯದ ಹೆಣ್ಣಿನ ಆಯಾಯ್ತು ಜೀವನ ಅಡಿಗಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಕವರೋರ ತಾವರೇಣ ಪತಿ ಮನೆಯ ಬೆಳಗುವ ಕಣ್ಣ ಜಾರಿದರೆ ಬಾಳೆಲ್ಲ ಮಣ್ಣ ಉಳಿ ನಿರಂತನ ಅಡಿಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ. ಮಡಿಲಲ್ಲಿ ಮಗುವಿರಬೇಕು, ಸೊಗಸಾದ ಹೆಸರಿರಬೇಕು, ಪತಿಯಾಗಿ ಪಾಲಿಸಬೇಕು, ಅದೇ ನಿನ್ನ ಜೀವನ. ಹೆಣ್ಣಿಗದು ಭೂಷಣ ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ. ಹಣೆಯಲ್ಲಿ ಕುಂಕುಮವಿರಲಿ, ಧರತಿಯರ ಗುಣ ತುಂಬಿರಲಿ. ಹಣೆಯಲ್ಲಿ ಕುಂಕುಮವಿರಲಿ, ಧರತಿಯರ ಗುಣ ತುಂಬಿರಲಿ. ನಗು ನಗುತ್ತ ಬಾಳೋದಿರಲಿ, ನಗು ನಗುತ್ತ ಬಾಳೋದಿರಲಿ. ಚಿರಶಾಂತಿ ನಿನಗಿರಲಿ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ. ಹಣೆಯಲ್ಲಿ ಕುಂಕುಮ ಪತಿಯನ್ನು ನಂಬಿರಬೇಕು, ಸದ್ಗುಣಿಯು ಎಣಿಸಿರಬೇಕು. ಪತಿಯನ್ನು ನಂಬಿ